ಹಿಂದೆ ಸರಿ ಡೈರೆಕ್ಟ್ ಯಾವುದೇ ಬಗ್ಗೆ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥ ಬಿಜೆಪಿ ಅವ್ರಿಗೇನಾದರೂ ಪದ್ಧತಿ ಇಲ್ಲ. ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿಯವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿರುತ್ತೆ, ಯಶಸ್ವಿ ಆಗಿರುತ್ತೆ, ಅದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಮಾಡಿ ಗೃಹಲಕ್ಷ್ಮಿಯ ಒಂದು ಯಶಸ್ಸನ್ನು ಏನಾದರೂ ಒಂದು ಮಸಿ ಬಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಬಂದಿದೆ ಗೃಹಲಕ್ಷ್ಮಿ ಮೇಲೆ ಹಾದಿಯಲ್ಲಿ ಬೀದಿಯಲ್ಲಿ ಚೆಕ್ ಮಾಡ್ಕೊಂಡು ಹೋಗುವಂಥ ಸೊ ಅದಕ್ಕೋಸ್ಕರ ಮಾಡಿ ಆಯಿತು. ಸದನವನ್ನು ನಾನು ತಪ್ಪಿಸುವಂಥ ದಾರಿ ನಡೆಸುವಂಥ ಕೆಲಸ ಮಾಡಲ್ಲ. ಮೇಡಮ್ ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದೀರಿ ತಾವು. ಅಧಿಕಾರಿಗಳ ಮಂತ್ರ ವಯಸ್ಸು ಕೊಟ್ಟಿದ್ದಾನೆ ಈಗ ಗೊಂದಲ ಕಾರಣ ಆಯ್ತಾ ಅಂತ. ಈಗ ಮೈಸಂಖ್ಯೆ ಬಿಡುಗಡೆ ಮಾಡಿದ್ದು ದಾಖಲೆ ಒಳಗೆ ಫೆಬ್ರವರಿ ಮಾರ್ಚ್ ಅಂತ ಮುಂದೆ ಇದೆಯಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 52,000 ಕೋಟಿ 614 ಹಾಕಿದಾಗ ನಮಗೆ 2 ತಿಂಗಳು ಹಾಕಲಿಕ್ಕೆ ನಮಗೆ ಬದ್ಧತೆ ಇದೆ. 2 ತಿಂಗಳು ಬಾಕಿ ಇದೆಯಾ, 3 ತಿಂಗಳು ಬಾಕಿ ಇದೆಯಾ, ಇದು ನಿರಂತರವಾಗಿ ನಡೀತಾ ಇರೋದು. ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ರೆ ಗೃಹಲಕ್ಷ್ಮಿಯ ರಿಜಿಸ್ಟ್ರೇಷನ್ ನಮಗೇನಾದರೂ ಬದ್ಧತೆ ಇಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ವಿಧಾನವನ್ನು ನಾವು ಕಟಾಫ್ ಮಾಡ್ತೀವಿ. ಪ್ರತಿ ತಿಂಗಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. 15,000 ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಇದೆ. ನಾವು ಕಟಾಫ್ ಇಲ್ಲ ನಮ್ಮ ಸರ್ಕಾರಕ್ಕೆ ಹೊರೆ ಅಂತ ಇಲ್ಲ ಅಂತ ಇವರು ಹೇಳಿರೋ ನಾವು 15,000 ಯಾಕೆ ನಾವು ಬರ್ಡನ್ ಮಾಡ್ತೀವಿ? 15,000 ಜನ ಹೆಚ್ಚಾದರೆ ಎಷ್ಟು ದುಡ್ಡು ಕೊಡ್ಬೇಕು ನಾವು? ನಮಗೆ 2,000 ರೂಪಾಯಿ ಒಬ್ಬರಿಗೆ ಅಂತಂದರೆ ಎಷ್ಟು ದುಡ್ಡು ಆಯಿತು? ತಾವು ಅರ್ಥ ಮಾಡ್ತೀವಿ. ಇದರಲ್ಲಿ ಏನು ಸದನದಾಗ ಯಾವಾಗ ಉತ್ತರ ಕೊಡ್ತಾರೆ? ಅವರು ಗೃಹಲಕ್ಷ್ಮಿಯನ್ನು ವಿರೋಧ ಮಾಡಿದಂಥವ್ರು ಅವ್ರಿಗೆ ಬದ್ಧತೆ ಇಲ್ಲ. ಹೇಳೋದೂ ಅಲ್ಲ, ಹೇಳಿದಾಗ ನಾವು ನಮಗೆ ಬದ್ಧತೆ ಇದೆ, ನಾವು ಕಮಿಟ್ಮೆಂಟ್ ಇದೆ, 5 ಲಕ್ಷಕ್ಕಿಂತ ಮುಂಚೆ ಹೇಳಿದ್ರು ಮಾಡಿದ್ದೀವಿ.